ನಮಸ್ಕಾರ. ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬುಧಗ್ರಹದ ಶ್ಲೋಕ ಇದು. ಇಂದು ಬುಧವಾರ 29ನೇ ತಾರೀಖು ಏಪ್ರಿಲ್ 2026, ಪರಾಭವ ನಾಮ ಸಂವತ್ಸರದ ವೈಶಾಖ ಶುದ್ಧ ತ್ರಯೋದಶಿ ಈ ದಿನ. ಬುಧವಾರ ಉತ್ತರಾಯಣ ಆಯನ, ನಕ್ಷತ್ರ ಹಸ್ತ ನಕ್ಷತ್ರ, ಯೋಗ ಹರ್ಷಣ ಯೋಗ, ಕರ್ಣ ಕೌಲವ ಕರ್ಣ, ಸೌರ ಮಾಸದಲ್ಲಿ ಮೇಷ ಮಾಸದ 16ನೇ ದಿನ. ಇಂದಿನ ವಿಶೇಷತೆ ಏನಂದರೆ ಪ್ರದೋಷ ವ್ರತ, ವೇದವ್ಯಾಸ ಜಯಂತಿ, ಮುಳುಬಾಗಿಲು ಆಂಜನೇಯ ರಥೋತ್ಸವ, ಬಯಾರು ಮಲರಾಯ ಕಡೆಯ ಬಂಡಿ ಉತ್ಸವ. ಪ್ರದೋಷ ವ್ರತ ಶಿವನಿಗೆ ಅರ್ಪಿತವಾದ ಪವಿತ್ರ ಕಾಲ ಇದು. ಪ್ರದೋಷ ಮಹತ್ವ: ಸಾಯಂಕಾಲದ ಸಮಯದಲ್ಲಿ ಶಿವಪೂಜೆ ಮಾಡುವುದು ಅತ್ಯಂತ ಫಲಪ್ರದವಾದ ಒಂದು ಪೂಜೆ. ಪಾಪ ನಿವಾರಣೆ, ಮನಃಶಾಂತಿ ದೊರೆಯುತ್ತದೆ. ಈ ದಿನ ಶಿವನ ಅಭಿಷೇಕ, ಓಂ ನಮಃ ಶಿವಾಯ ಜಪ, ಉಪವಾಸ ಅಥವಾ ನಿಯಮ ಪಾಲನೆ ಮಾಡುವುದರಿಂದ ಬಹಳ ಆಧ್ಯಾತ್ಮಿಕವಾಗಿ ಬಹಳ ಉನ್ನತಿಗೆ ಇರಬಹುದು ಅಂತಕ್ಕಂಥದ್ದು. ಇಂದು ಇನ್ನೊಂದು ವೇದವ್ಯಾಸ ಜಯಂತಿ ಕೂಡ. ವೇದವ್ಯಾಸ ಅವರ ಜಯಂತಿ ಅಂದರೆ ನಮಗೆ ವೇದಗಳನ್ನು ಕೊಟ್ಟಂಥ, ಎಲ್ಲ ಸಂಗ್ರಹಿಸಿ ಕೊಟ್ಟಂಥ ಮಹರ್ಷಿ ವೇದವ್ಯಾಸರ ಜಯಂತಿ. ಮಹಾಭಾರತ ಮತ್ತು ಪುರಾಣಗಳ ರಚನೆಕಾರರು. ಈ ದಿನ ಗ್ರಂಥಪಾರಾಯಣ, ಗುರುಸ್ಮರಣೆ, ಜ್ಞಾನಕ್ಕೆ ಗೌರವ ಕೊಡುವುದು ಬಹಳ ವಿಶೇಷ. ಮುಳುಬಾಗಿಲು ಆಂಜನೇಯ ರಥೋತ್ಸವ ಕೂಡ ಇದೆ ಎಂದು. ವಿಶೇಷತೆ: ಹನುಮಂತನ ಭಕ್ತರ ದೊಡ್ಡ ಸಮಾಗಮ ಸೇರ್ತಾರೆ. ಶಕ್ತಿ ಮತ್ತು ಧೈರ್ಯಕ್ಕೆ ಪ್ರಾರ್ಥನೆ. ಇನ್ನು ಬಯಾರು ಮಲರಾಯ ಬಂಡಿ ಉತ್ಸವ ಅಂತಕ್ಕಂಥದ್ದು. ಇದು ಗ್ರಾಮೀಣ ಸಂಸ್ಕೃತಿ ಮತ್ತು ಭಕ್ತಿ ಸಂಭ್ರಮಕ್ಕೆ ಬಹಳ ಹೆಸರುವಾಸಿಯಾದಂಥದ್ದು. ಸಮೂಹ ಪೂಜೆ ಮತ್ತು ಜಾತ್ರೆ ವಾತಾವರಣ ಇರುತ್ತದೆ. ಇಂದಿನ ಒಂದು ವಿಶೇಷತೆ ಏನೆಂದರೆ ಶಿವಪೂಜೆ, ಜಪ, ಧ್ಯಾನಕ್ಕೆ ಅತ್ಯುತ್ತಮವಾದ ದಿನ. ಜ್ಞಾನ ಮತ್ತು ಅಧ್ಯಯನಕ್ಕೆ ಪ್ರೇರಣೆ ನೀಡುವ ದಿನ. ಕುಟುಂಬದ ಶಾಂತಿ ಮತ್ತು ಧೈರ್ಯಕ್ಕಾಗಿ ಪ್ರಾರ್ಥನೆ ಮಾಡುವ ಶುಭ ದಿನ ಅಂತ ಹೇಳ್ಬೋದು. ಇಂದಿನ ಸಂದೇಶ: ಭಕ್ತಿ ಶಿವ, ಜ್ಞಾನ ವೇದವ್ಯಾಸ, ಶಕ್ತಿ ಆಂಜನೇಯ ಇವೆಲ್ಲದರ ಸಮಾಗಮದಿಂದಾಗಿರುವುದರಿಂದ ಈ ಮೂರು ಸಮನ್ವಯವೇ ಉತ್ತಮ ಜೀವನದ ಮಾರ್ಗ ಅಂತ ಹೇಳ್ತಾ ಇಂದಿನ ಪಂಚಾಂಗದ ವಿವರಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ನಮಸ್ಕಾರ.